ಪಾರ್ಕ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತ ಕೆಲವು ಸಿಂಗಲ್ಸ್ ಗಳು ಮನವಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾ? ಅವರು ನಮ್ಮಲ್ಲಿ ಒಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ. ಅದೇನಪ್ಪಾ ಅಂತಂದ್ರೆ, ಅವರು ಅವ್ರ ಅಪ್ಪ ಅಮ್ಮಂದ್ರಿಗೆ ಮೋಸ ಮಾಡಿ ಅವರು ತನ್ನ ಪ್ರೇಯಸಿ ಜೊತೆ ಅಥವಾ ಪ್ರಿಯತಮನ ಜೊತೆ ಬಂದು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಪ್ರೀತಿಯಿಂದ ಹಾಡುಗಳನ್ನ ಹಾಡಿ ಮತ್ತೆ ಮುತ್ತುಗಳನ್ನ ಒದರಿಸುತ್ತಾರೆ ಗುರು. ಅದಕ್ಕೆ ದಯವಿಟ್ಟು ನನಗೆ ಪಾರ್ಕ್ ಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಿಸ್ಬೇಕು. ಯಾಕೆ ಅಂದ್ರೆ ಪ್ರತಿ ರೋಡ್ಗಳಲ್ಲಿ ಮನೆಗಳ ಹತ್ರ ಕೆಲವು ಹೋಟೆಲ್ ಗಳಲ್ಲಿ ಆಗ್ಬೋದು ಅಥವಾ ಶೋರೂಮ್ ಗಳಲ್ಲಿ ಆಗ್ಬೋದು, ಮಾಲ್ಸ್ ಗಳಲ್ಲಿ ಆಗ್ಬೋದು, ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಿರ್ತಾರೆ. ಕಾಲೇಜಲ್ಲೂ ಸಿಸಿಟಿವಿ ಅಳವಡಿಸಿರ್ತಾರಲ್ವಾ, ಅದೇ ತರಾನೇ ನಮ್ಗೆ ಪಾರ್ಕ್ ಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕಾಗಿ ವಿನಂತಿ ಮಾಡ್ಕೊಂತೀವಿ ಗುರು. ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು, ಯಾರ ಹತ್ರ ಮನವಿ ಕೊಡಬೇಕು ಗುರು ಅಂತ ಅನ್ಬಿಟ್ಟು ನನ್ಗೆ ಹೇಳಿರ್ತಾರೆ. ಯಾಕೆ ಅಂತ ಗೊತ್ತಾ? ಸಿಂಗಲ್ಸ್ ಗಳು ಪಾರ್ಕ್ ಗೆ ಅಂತ ವಾಕಿಂಗ್ ಗೆ ಅಂತ ಬರ್ತಾರೆ. ನಿಜವಾಗ್ಲೂ ಕೆಲವರು ಸಿಂಗಲ್ಸ್ ವಾಕಿಂಗ್ ಗೆ ಅಂತ ಬರ್ತಾರೋ ಗೊತ್ತಿಲ್ಲ, ಅಥವಾ ಲವ್ ಬರ್ಡ್ಸ್ ಗಳು ಕೂತಿರ್ತಾರ ಅದನ್ನ ನೋಡಕ್ ಬರ್ತಾರೋ ಗೊತ್ತಿಲ್ಲ. ಅವು ಪಾಪ ಲವ್ ಬರ್ಡ್ಸ್ ಗಳು ಕೂತಿರ್ತಾರೆ, ಏನ್ ಮಾಡ್ತಾರೆ, ಸಿಂಗಲ್ಸ್ ಗಳು ಹೊಟ್ಟೆ ಒರ್ಸಿರ್ತಾರೆ. ಅವರು ಪಾಪ ಹುಡುಗನ್ ಮುತಿ ಇಲ್ಲಿರುತ್ತೆ, ಹುಡುಗಿ ಮುತಿ ಇಲ್ಲಿರುತ್ತೆ, ಇಬ್ರು ಒಟ್ಟಿಗೆ ಸೇರ್ಬಿಡ್ತಾರೆ. ಹಿಂಗೆ ಅದನ್ನ ನೋಡಕ್ ಆಗಲ್ಲ, ಏನೋ ಕತ್ನೋತಿರುತ್ತಂತೆ, ಅದಕ್ಕೆ ಮಸಾಜ್ ಮಾಡ್ತಾರೆ. ಆ ಹುಡುಗಿಗೆ ಆಗ್ಲಿ ಹುಡುಗನ್ಗೆ ಆಗ್ಲಿ ಈ ತರ ಮಾಡ್ತಿರ್ತಾರಂತೆ. ಅವ್ರದ್ದು ಲವ್ವಿ ಡೋವಿ ಸೀನ್ಸ್ ಗಳು ಅವ್ರಿಗೆ ನೋಡಕ್ ಆಗ್ತಿರಲ್ಲ. ಅದಕ್ಕಾಗಿ ಮನವಿ ಮಾಡ್ಕೊಂತ ಇದ್ರೆ, ಗುರು ದಯವಿಟ್ಟು ಗುರು ಯಾರ್ಗ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಹೇಳ್ಸಿ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ಕಡೆ ಚಿಕ್ಕದಾಗಿ ಲೈಟ್ ಕಂಬಗಳನ್ನ ಅಳವಡಿಸಿರ್ತಾರಲ್ವಾ, ಅದ್ರ ಪಕ್ಕದಲ್ಲೇನೆ ಸಿಸಿ ಕ್ಯಾಮ್ರಾ ಕೂಡ ಅಳವಡಿಸಿ ಗುರು ಅಂತ ಕೇಳ್ತಿದ್ದಾರೆ. ಅವ್ರ ಎಂತ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಗೆ ಹೇಳಿದ್ರು ಅಂತಂದ್ರೆ, ಗುರು ನೀನು ಉಪೇಂದ್ರ ಸಿನಿಮಾ ನೋಡಿದ್ಯಾ ಅಲ್ವಾ? ಉಪೇಂದ್ರ ಸಿನಿಮಾದಲ್ಲಿ ಪಾರ್ಕ್ ಅಲ್ಲಿ ಕೂತ್ಕೊಂಡು ಟಿಟಿ ಮಾಡ್ತಿರ್ತಾರೆ ಗೊತ್ತಾ? ಆ ತರ ಟಿಟಿ ಮಾಡ್ತಿರ್ತಾರೆ ಗುರು. ನಮಗೂ ಲವರ್ ಇದೆ, ನಾವು ಟಿಟಿ ಮಾಡ್ತಿದ್ವಿ, ಬಟ್ ನಾವೇನ್ ಮಾಡೋದು ಸಿಂಗಲ್ಸ್ ಆ ತರ ಕುಚು ಮಾಡ್ತಿರೋದು ನಮ್ಗೆ ನೋಡಕ್ ಆಗೋದಿಲ್ಲ. ಅದಕ್ಕಾಗಿ ಸಿಸಿಟಿವಿ ಅಳವಡಿಸಬೇಕು. ಸಿಸಿಟಿವಿ ಅಕಸ್ಮಾತ್ ಅಳವಡಿಸಿದ್ರೆ ಅವ್ರಿಗೂ ಭಯ ಇರುತ್ತೆ, ಅವರು ಆತರ ಕುಚು ಮಾಡಬಾರ್ದು ಅಂತ. ಅದಕ್ಕಾಗಿ ಅವರು ಮನವಿ ಮಾಡ್ಕೊಬೇಕು ಅಂತ ಹಲವಾರು ರೀತಿಯಿಂದ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಮೇನ್ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂತಂದ್ರೆ, ಕೆಲವು ಹೆಣ್ಣು ಮಕ್ಕಳು ಯಾರ್ಯಾರು ಪಾಪ ಗೊತ್ತಿಲ್ಲದೆ ಏನ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಅವರು ಈ ವಿಚಾರವನ್ನ ಅಂದ್ರೆ ಪಾರ್ಕ್ ಅಲ್ಲಿ ಸಿಸಿಟಿವಿ ಅಳವಡಿಸಬೇಕು ಅಂತ ಮನವಿ ಮಾಡ್ಕೊಂತಿದ್ದಾರಂತೆ. ಅದು ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಗೈಡೆನ್ಸ್ ತಗೊಂತಾ ಇದಾರೆ. ಯಾರ್ಯಾರು ಮುಖಂಡರು ಇರ್ತಾರಲ್ಲ ಏರಿಯಾದಲ್ಲಿ, ಆ ಸಂಬಂಧಪಟ್ಟ ಏರಿಯಾದಲ್ಲಿ ಈ ಮುಖಂಡ್ರ ಹತ್ರ ಹೋಗ್ಬಿಟ್ಟು ಮೇನ್ ದೊಡ್ಡ ಪಾರ್ಕ್ ಇರುತ್ತೆ, ಅಲ್ಲಿ ಯಾರ್ಯಾರು ಲವರ್ಸ್ ಗಳು ಬರ್ತಾರೆ ಅದನ್ನೆಲ್ಲ ಕಟ್ ಡೌನ್ ಆಗುತ್ತೆ. ಈ ಸಿಸಿಟಿವಿ ಹಾಕಿದ್ರೆ ಇಷ್ಟೆಲ್ಲ ಕಟ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೂ ಕದ್ದು ಮುಚ್ಚಿ ಬರೋರು ತುಂಬಾ ಜನ ಇದಾರೆ, ಎಲ್ಲೆಲ್ಲೋ ಮೂಲೆಯಲ್ಲಿ ಇರ್ತಾರೆ. ಆದ್ರೆ ಅವ್ರ ಇಂಟೆನ್ಷನ್ ಒಂದೇ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಾ ಇಲ್ವಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರು ಹೆಣ್ಮಕ್ಳ ಮೇಲೆ ಅಷ್ಟೊಂದು ಕರ್ಟಸಿ ಇಟ್ಕೊಂತಾ ಇದಾರೆ, ಅಥವಾ ಆ ವ್ಯಕ್ತಿಗಳು ಸಿಂಗಲ್ ಅಂತ ಬೇಜಾರ ಅದಕ್ಕಾಗಿ ಆತರ ಹೇಳ್ತಿದ್ದಾರಾ, ಅಥವಾ ರಿಯಲಿಸ್ಟಿಕ್ ಆಗಿ ಒಂದು ಹೆಣ್ಮಗುವನ್ನ ಒಬ್ಬ ಹುಡುಗ ಆತರ ಮಿಸ್ಯೂಸ್ ಮಾಡ್ಕೊಂತಿರುವುದನ್ನ ತಡೆ ಹಿಡಿಯುತ್ತಿದ್ದಾರಾ ಅನ್ನೋದೇ ವಿಚಾರ ಇಲ್ಲಿರೋದು. ಬಟ್ ಏನೇ ಆಗ್ಲಿ, ಬಹುಶಃ ನಾವು ನೋಡುತ್ತೀವಿ, ನೀವು ನೋಡುತ್ತಾರೆ, ಎಲ್ಲರೂ ಬಹುಶಃ ನೋಡುತ್ತಾರೆ. ಅವ್ರು ಏನೋ ಒಂದು ಕನ್ಸನ್ನೋ ಏನೋ ನನ್ಗೆ ಗೊತ್ತಿಲ್ಲ, ಹೆಣ್ಮಕ್ಳನ್ನ ಈ ತರ ಯಾರಾದ್ರೂ ಚಮಕಾಯಿಸಿ ಚಿಂದಿ ಉಡಾಯಿಸ್ಬಿಡ್ತಾರೆ ಅನ್ನೋ ಭಯ. ಯಾಕೆ ಅಂತಂದ್ರೆ ಯಾರಿಗ್ ಗೊತ್ತು, ಆ ಹುಡುಗಿ ಯಾರು ಇನ್ನೊಬ್ಬ ಹುಡುಗನ ಲವರ್ ಜೊತೆ ಬಂದಿರ್ತಾರಲ್ಲ, ಆ ಹುಡುಗಿ ಜೊತೆನೆ ಈ ಹುಡುಗನ್ಗೆ ನಿಶ್ಚಯ ಆದ್ರೂ ಆಗ್ಬೋದು, ಮದ್ವೆ ಆದ್ರೂ ಆಗ್ಬೋದು ಅನ್ನೋ ಭಯಕ್ಕೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಕೆಲವು ಸಿಂಗಲ್ಸ್ ಗಳ ವಾದ. ಹೇಳಕ್ ಆಗಲ್ಲ, ಅವ್ರ ಫ್ರೆಂಡ್ ಗೆನೆ ಮದ್ವೆ ಆದ ಅಥವಾ ಅವ್ರ ರಿಲೇಟಿವ್ಸ್ ಗೆನೆ ಯಾರೋ ಒಬ್ಬ ಮದ್ವೆ ಆದ ಆ ಹುಡುಗಿನ, ಅದಕ್ಕಾಗಿ ಅದನ್ನೆಲ್ಲ ತಡಿಬೇಕು. ಹೆಣ್ಮಕ್ಳಿಗೆ ಏನ್ ಗೊತ್ತಾ, ನೈಸ್ ಆಗಿ ಮಾತಾಡ್ಬಿಟ್ರೆ ಅವ್ರು ಎಲ್ಲಿ ಪಟಾಯಿಸ್ಕೊಂಡ್ ಕರ್ಕೊಂಡ್ಬಿಟ್ಟು ಏನೋ ಮಾಡ್ಬಿಡ್ತಾರಲ್ಲ, ಸೊ ಇದನ್ನೆಲ್ಲ ಆತರ ಆಗ್ಬಾರ್ದು. ಇದು ಈ ತರದಲ್ಲ, ಅದು ತಡೆಯೋಣ ಅನ್ನೋದೇ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಪಾರ್ಕ್ ನಲ್ಲಿ ಸಿಸಿಟಿವಿ ಅಳವಡಿಸಬೇಕಾ ಬೇಡವಾ ಅನ್ನೋದ್ರ ವಿಚಾರನ ದಯವಿಟ್ಟು ನೀವು ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ